ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಮೆಂಟ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು 3D ಜಾಮೆಟ್ರಿ ಮೇಲೆ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಇರುವಂಥ ಎಲ್ಲ ಕ್ವಶನ್ಸ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಇವಾಗ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಅ ಲೈನ್. ಅಗೇನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಸೊ ಪರ್ಫೆಕ್ಟ್ ಆಗಿ ಇದನ್ನ ಅಬ್ಸರ್ವ್ ಮಾಡಿ. 2 ಮಾರ್ಕ್ಸ್ ಅಲ್ಲೇ ಕೇಳುವಂಥದ್ದಾಗಿದೆ. ಅದರ ಸಲುವಾಗಿ ನಾನು ನಿಮಗೆ ಫಸ್ಟ್ ಹೆಡಿಂಗ್ ಅಲ್ಲೇ ಹಾಕಿದ್ದೀನಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕನ್ಫರ್ಮ್ ಕ್ವಶನ್ ಅಂತಾನೆ ಹೇಳಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ. ಇವಾಗ ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ನ ಕಂಪ್ಲೀಟ್ ಮಾಡೋಣ. ಏನಿದೆ ಅಂತ ನೋಡಿ, ಇಲ್ಲಿ ಆಂಗಲ್ ನ ಫೈಂಡ್ ಮಾಡ್ಕೋಬೇಕು. ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಇದು ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಇದೆ. ಓಕೆ, ಅಂದ್ರೆ ಇದಾಯ್ತು ಎ ವೆಕ್ಟರ್, ಇದಾಯ್ತು ಬಿ ವೆಕ್ಟರ್. ಇಲ್ಲಿ ಒಂದು ಲೈನ್ ನಾನು ಮಿಸ್ ಮಾಡ್ಕೊಂಡಿನಿ. ಹೌದು, ಇಲ್ಲಿ ಒಂದು ಲೈನ್ ಕಟ್ ಆಗಿದೆ. ಜಸ್ಟ್ 1 ಸೆಕೆಂಡ್ ಫ್ರೆಂಡ್ಸ್, ನನಗೆ ಮೆಸೇಜ್ ಮಾಡಿ ಇನ್ನೊಂದು ಲೈನ್ ಇಕ್ವೇಶನ್ ಏನಿದೆ ಅಂತ ಹೇಳಿ. ಜಸ್ಟ್ ಒಂದೇ ಲೈನ್ ಇಕ್ವೇಶನ್ ಬಂದಿದೆ ಇಲ್ಲಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್, ಇನ್ನೊಂದು ಲೈನ್ ಇಕ್ವೇಶನ್ ಏನಾಗಿದೆ ಅಂತ. ಇದರಲ್ಲೇ ನೋಡ್ತೀನಿ ತಾಳೆ. ಎರಡು ಇದಾವಲ್ವಾ, ಸೊ ಅದರಲ್ಲಿ ಒಂದೇ ಕಾಪಿ ಆಗಿದೆ. ಇನ್ನೊಂದು ಇಕ್ವೇಶನ್ ನಾನು ಬರ್ಕೊಂಡೇ ಇಲ್ಲ ಅಲ್ಲಿ. ಸಾಲ್ಡ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್, ಇದು ಒಂದು ಕ್ವಶನ್. ಆಂಗಲ್ ಬಿಟ್ವೀನ್ ದ 2 ಲೈನ್ ಆದಮೇಲೆ ಫಸ್ಟ್ ಎಕ್ಸಾಂಪಲ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರುವಂಥದ್ದು. ಫಸ್ಟ್ ಲೈನ್ ಇಕ್ವೇಶನ್ ಬರ್ದಿದ್ದೀನಿ. ಸೆಕೆಂಡ್ ಲೈನ್ ಇಕ್ವೇಶನ್ ಏನಾಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬರಿತಾ ಇದೆ ನೋಡಿ. ಇನ್ನೊಂದು 2 ಲೈನ್ ಇದೆ ಅಂತ ಹೇಳಿದ್ರಲ್ಲ, ಇದು ಸೆಕೆಂಡ್ ಲೈನ್. ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಏನಿದೆ 5i ಕ್ಯಾಪ್ ಮೈನಸ್ 2j ಕ್ಯಾಪ್. 5i ಕ್ಯಾಪ್ ಮೈನಸ್ 2j ಕ್ಯಾಪ್ ಇದೆ. ಓಕೆ, ಅದಾದ್ಮೇಲೆ ಪ್ಲಸ್ ಮ್ಯೂ ತಗೊಂಡಿದ್ದಾರೆ ಇಲ್ಲಿ, ಮ್ಯೂ ಇಂಟು ಅಗೇನ್ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್, 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಇದೆ. ಓಕೆ, ಸೊ ಇದು ಕ್ವಶನ್ ಕರೆಕ್ಟ್ ಆಗಿರೋದು. ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ ಅಂತ ಹೇಳಿ. ಕರೆಕ್ಟ್ ಇದೆ ಅಲ್ವಾ? ಓಕೆ, ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂತ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ ಅಂತಂದ್ರೆ, ಎರಡು ರಿಸಲ್ಟ್ಸ್ಗಳನ್ನ 2 ಇಕ್ವೇಶನ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ದು ಇಲ್ಲಿ ಒಂದು ಕ್ಲಿಯರ್ ಆಯ್ತು. ಏನು, ಇದು ನಿಮ್ದು a1 ವ್ಯಾಕ್ಟರ್ ಕರೆಕ್ಟಾ, ಇದು ನಿಮ್ದು b1 ವ್ಯಾಕ್ಟರ್, ಇದು ನಿಮ್ದು ಏನಾಗಿರುತ್ತೆ a2 ವ್ಯಾಕ್ಟರ್, ಇದು b2 ವ್ಯಾಕ್ಟರ್ ಆಗಿದೆ. ಓಕೆ, ಸೊ ಫಾರ್ಮುಲಾ ವೆಕ್ಟರ್ ಇಕ್ವೇಶನ್ ಕೇಳಿದ್ರೆ ಅಂದ್ರೆ ವೆಕ್ಟರ್ ಪ್ರಕಾರನೇ ನಾವು ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಂತ ಅರ್ಥ. ಓಕೆ, ಸೊ ವೆಕ್ಟರ್ ಫಾರ್ಮ್ ಅದು ಏನಿದೆ ಇವಾಗಲೇ ಇಲ್ಲಿ ತೋರಿಸಿದ್ನಲ್ವಾ, ಇದು ವೆಕ್ಟರ್ ಫಾರ್ಮ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು, ಅಂದ್ರೆ ಇಲ್ಲಿ b1 b2 ವ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೊದಲಿಗೆ ನಾವು ಇಲ್ಲಿ ಬರ್ಕೋಬೇಕು b1 ವ್ಯಾಕ್ಟರ್. b1 ವ್ಯಾಕ್ಟರ್ ಏನಿದೆ ಇಲ್ಲಿದೆ ನೋಡಿ, i ಪ್ಲಸ್ 2j ಪ್ಲಸ್ 2k ಇದಾಗಿದೆ b1 ವ್ಯಾಕ್ಟರ್. ಇನ್ನು b2 ವ್ಯಾಕ್ಟರ್ ಏನಿದೆ ಇಲ್ಲಿದೆ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಓಕೆ, ಸೊ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್ ಇವೆರಡರದು ನಮ್ಗೆ ಆಲ್ರೆಡಿ ಇರ್ತದೆ. ಹಾಗೆ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿಟ್ವೀನ್ ದ ಫಾರ್ಮುಲಾ ಅಲ್ವಾ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ b1 ಡಾಟ್ b2, ಎರಡರದ್ದು ಡಾಟ್ ಪ್ರಾಡಕ್ಟ್ ಮಾಡ್ಕೋಬೇಕು, ಡಿವೈಡ್ ಬೈ ಇದು b1 ಮ್ಯಾಗ್ನಿಟ್ಯೂಡು ಮತ್ತೆ b2 ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕಂತ ಅರ್ಥ. ಕರೆಕ್ಟಾ? ಎಸ್. ಸೊ ಇವಾಗ ಎರಡರದ್ದು ಮ್ಯಾಗ್ನಿಟ್ಯೂಡ್ ಬೇಕಾಗಿರೋದ್ರಿಂದ ಸೊ ಎರಡರ ಮ್ಯಾಗ್ನಿಟ್ಯೂಡ್ ನ ಮಾಡ್ಕೊಳ್ಳೋಣ. ಹಾಗೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇ ಬರೀತಾ ಇದೆ ನೋಡಿ, b1 ಡಾಟ್ b2 ಬರ್ಕೊಳ್ಳಿ, i ಪ್ಲಸ್ 2j ಪ್ಲಸ್ 2k ಡಾಟ್ ಇಲ್ಲಿ 3i ಪ್ಲಸ್ 2j ಪ್ಲಸ್ 6k ಅಂಡ್ ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ವ್ಯಾಕ್ಟರ್. ಅಂದ್ರೆ ಏನಿದೆ ಇಲ್ಲೇ ಇದೆಯಲ್ಲ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಸೆಕೆಂಡ್ ವ್ಯಾಕ್ಟರ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಆಯಿತು. ಓಕೆ, ಸೊ ಇದು ಕಾಸ್ ಥೀಟಾ ಆಸ್ ಇಟ್ ಈಸ್ ಬರಿತಾ ಹೋಗೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ಡಾಟ್ ಪ್ರಾಡಕ್ಟ್ ಯಾವ್ದಾರು ಮಾಡ್ತೀವಿ ನಾವು, ಐ ಡಾಟ್ ಐ ಮಾಡ್ಕೊಂತೀವಲ್ವಾ. ಎಸ್, ಐ ಡಾಟ್ ಐ ಮಾಡಿದ್ರೆ ಏನ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಐ ಡಾಟ್ ಐ ಮಾಡ್ಕೊಂಡ್ರೆ ಫಸ್ಟ್ ಒನ್ನು ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡೋಣ. ಐ ಇಂಟು 3 ಇಂಟು 1 ಅಂದ್ರೆ 3 ಆಯ್ತು ಇದು. ಹಾಗೆ ನೆಕ್ಸ್ಟ್ 2 ಇಂಟು 2 ಅಂದ್ರೆ 4 ಆಗುತ್ತೆ ಪ್ಲಸ್ 4. ಜೆ ಡಾಟ್ ಐ ಹೋಗ್ಬಿಡ್ತು, 1 ಆಗಿಬಿಡ್ತದೆ ಅದು. ಅಗೇನ್ ಕೆ ಡಾಟ್ ಕೆನು 1 ಆಗುತ್ತೆ. 6 ಇಂಟು 2 ಅಂದರೆ ಇದಾಗುತ್ತೆ 12. ಓಕೆ, ಇನ್ನು ತೆಳಗಡೆ ಎಷ್ಟು ಬರುತ್ತೆ ನೋಡಿ, ಇದಾಗಿದೆ ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 4 ಆಯ್ತಾ. ಇದು ನೋಡಿ 3 ಸ್ಕ್ವೇರ್ ಆನ್ಸರ್ 9
plus 2 square answer 4, again 3 square answer 6 square answer 36 ಆಗಿದೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 7 ಪ್ಲಸ್ 12 ಅಂದರೆ 19 ಆಗುತ್ತೆ. ಇದಾಯಿತು ರೂಟ್ 4 ಪ್ಲಸ್ ಅಂದರೆ ಇದು 9 ಆಗುತ್ತೆ. ಇದು 36 ಪ್ಲಸ್ 4 ಅಂದರೆ 40 ಪ್ಲಸ್ 9 ಅಂದರೆ 49. ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 19 ರೂಟ್ 9 ಅಂದರೆ 3, ಅಗೇನ್ ಇದು 7 ಇಂಟು 3 ಅಂದರೆ 21. ಅಂದರೆ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ತು 19 ಡಿವೈಡ್ ಬೈ 21. ಇವಾಗ ನಮ್ಗೆ ಬೇಕಾಗಿರೋ ಥೀಟಾ ಅಲ್ವಾ, ಸೊ ಥೀಟಾ ಬೇಕಾಗಿರೋದ್ರಿಂದ ಕಾಸ್ನ ಈ ಕಡೆ ಶಿಫ್ಟ್ ಮಾಡೋಣ. ಕಾಸ್ ಇನ್ವರ್ಸ್ ಆಫ್ 19 ಡಿವೈಡ್ ಬೈ 21 ಎಷ್ಟು ಬರೆದ್ರೆ ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಬರೆಯುವಂಥದ್ದು. ಓಕೆ, ಅದಾದ್ಮೇಲೆ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡುವಂಥದ್ದು. ಸೊ ನಾನು ಇಲ್ಲಿ B1 B2 ಬರ್ಕೊಂಡೆ, ನೀವು ಡೈರೆಕ್ಟ್ ಆಗಿನೂ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದಾಗಿದೆ. ಎಸ್, ಅರ್ಥ ಆಯ್ತಲ್ವಾ ಫ್ರೆಂಡ್ಸ್ ಇದು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದೇ ಥರನಾಗಿನೇ ಎಕ್ಸಸೈಸಲ್ಲಿನೂ 2-3 ಎಕ್ಸಾಂಪಲ್ ಇದಾವೆ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಅದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಆಂಗಲ್ ಬಿಟ್ವೀನ್ ದ 2 ಲೈನ್, ಇದು ಕನ್ಫರ್ಮ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಹರಿಬ್ರಹ್ಮ ಅಂದ್ರೆ ಇದಂದ್ರೆ ಚೇಂಜ್ ಆಗಲ್ಲ, ಅದಕ್ಕೆ ಹೇಳ್ತೀನಿ ಈ ಕಾನ್ಸೆಪ್ಟ್ ಮೇಲೆ ಬರುವಂಥ ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ವ್ಯಾಕ್ಟರ್ ಫಾರ್ಮ್ ಅಲ್ಲಿ ಕೇಳ್ಬೋದು ಅಥವಾ ಈ ಥರ ಕಾರ್ಟೇಷನ್ ಫಾರ್ಮ್, ಇದು ಕೇಳಿದ್ರೆ ಅಂದ್ರೆ ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಯಾವ ಥರ ಕಾರ್ಟೇಷನ್ ಫಾರ್ಮ್ದು ಫಾರ್ಮುಲಾ ಏನಿದೆ ಅದನ್ನ ಮೊದಲಿಗೆ ಬರಿತಾ ಇದ್ದೀನಿ ನೋಡಿ. ಕಾರ್ಟೇಷನ್ ಫಾರ್ಮ್ದು ಏನಿದೆ, ಅಗೇನ್ ಇಲ್ಲಿನೂ ಕೂಡ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಎಲ್ಗಡೆ A1 A2 ಪ್ಲಸ್ B1 B2 ಪ್ಲಸ್ C1 C2, ಕೆಳಗಡೆ ಎರಡರದ್ದು ಮ್ಯಾಗ್ನಿಟ್ಯೂಡ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್, ಅಗೇನ್ ಇಲ್ಲಿನೂ A2 ಸ್ಕ್ವೇರ್ B2 ಸ್ಕ್ವೇರ್ C2 ಸ್ಕ್ವೇರ್ ಆಗಿರುತ್ತೆ. ಓಕೆ, ಇವಾಗ ನಮ್ಗೆ ಗೊತ್ತಾಗಬೇಕು A1 ಅಂದ್ರೇನು, A2 ಅಂದ್ರೇನು ಅಲ್ವಾ. ಸೊ A1 A2 ಅಂದ್ರೆ ಇದೇ ನಿಮ್ದು ರಿಸಲ್ಟ್ಸು. ಅದಕ್ಕಿಂತ ಮುಂಚೆ ಮೇಲ್ಗಡೆ ಇದೆಲ್ಲಾನು ಪ್ಲಸ್ ಒಳಗಿದಾವೆ ಅಲ್ವಾ ಅಂತ ನೋಡ್ಕೋಬೇಕು. ಎಸ್, XYZ ಎಲ್ಲಾನು ಪ್ಲಸ್ ಒಳಗಿದೆ ಅಂದ್ರೆ ಇದು ನಿಮ್ದು A1 ಆಗತ್ತೆ, ಇದು B1 ಆಗತ್ತೆ, ಇದು C1, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇದಾಗತ್ತೆ A2, ಇದು B2, ಇದು C2 ಆಗುತ್ತೆ. ಎಲ್ಲ ವ್ಯಾಲ್ಯೂಸ್ನ ಇದರಲ್ಲಿ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. A1 ಎಷ್ಟಿದೆ, 3 ಇದೆ. ಸೊ ಮೊದಲಿಗೆ ಒಂದ್ಸತಿ ಬರ್ಕೋಣ. A2 1 ಇದೆ, 1 ಇಂಟು 3 ಬರೀಬೇಕಾಗಿತ್ತು, 2 ಒಂದೇ. ಓಕೆ, A1 3 ಇದೆ, ಇದು 2 ಇದೆ. ನೆಕ್ಸ್ಟ್ ಇದು ಪ್ಲಸ್ B1 ಎಷ್ಟಿದೆ, 5 ಇದೆ, ಇದು 1 ಇದೆ. ಅಗೇನ್ ಇಲ್ಲಿ 4 2 ಇದೆ. ಹೋಲ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ A1 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಈ ಕಡೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿ 3 ಇಂಟು 1 3 ಪ್ಲಸ್ 5 ಪ್ಲಸ್ 8. ಇದು ಆನ್ಸರ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಆನ್ಸರ್ 9 ಪ್ಲಸ್ 25 ಪ್ಲಸ್ 16. ಅಗೇನ್ ಇದು 1 ಪ್ಲಸ್ 1 ಪ್ಲಸ್ 4. ಓಕೆ, ಸೊ ಇವಾಗ ಫೈನಲ್ ಆನ್ಸರ್ ಬರೆಯೋಣ. ಏನೇನಾಯ್ತು ನೋಡಿ ಸ್ಟೂಡೆಂಟ್ಸ್, ಲಾಸ್ಟಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 5 ಪ್ಲಸ್ 3 ಅಂದರೆ 8, 8 ಪ್ಲಸ್ 8 16 ಆಗುತ್ತೆ. ಇದಾಯಿತು 16. ಅಗೇನ್ ಇಲ್ಲಿ 25 ಪ್ಲಸ್ 9 ಮಾಡಿದರೆ ಎಷ್ಟಾಗುತ್ತೆ, 34 ಆಗುತ್ತೆ, ಕರೆಕ್ಟಾ. ಸೊ 34 ಪ್ಲಸ್ 16, 34 ಪ್ಲಸ್ 16 ಅಂತಂದರೆ 50 ಆಯಿತು ಅಲ್ವಾ. ಇದಾಗುತ್ತೆ ರೂಟ್ 50. ನೆಕ್ಸ್ಟ್ ಇದು 4 ಪ್ಲಸ್ 1 5 ಪ್ಲಸ್ 1 ಅಂದರೆ ಇದಾಗುತ್ತೆ ರೂಟ್ 6. ಸೊ ಇಲ್ಲಿವರೆಗೂ ಬಂದಿರೋದು. ಅಗೇನ ಟೀಟಾನ ಈ ಕಡೆ ಕಾಸ್ನ ಈ ಕಡೆ ಶಿಫ್ಟ್ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಓಕೆ, ಬೇಕಿದ್ರೆ ನೀವು ಅದನ್ನು ಮಲ್ಟಿಪ್ಲೈ ಮಾಡಿ ಕೂಡ ಬರೀಬೋದು. ಇಲ್ಲ ಅಂದರೆ ಇದರಲ್ಲಿ ಕಾಮನ್ ಫ್ಯಾಕ್ಟರ್ 25 ಇಂಟು 2 ಅಂತ ಬರೋದು, ಅಗೇನ್ 5ನ ಹೊರಗಡೆ ತೊಗೊಂಬಂದು ಈ ಥರ ಸಿಂಪ್ಲಿಫೈ ಮಾಡಿ ಕೂಡ ನೀವು ಬರೀಬಹುದಾಗಿದೆ ನೋಡಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದು ಅಗೇನ್ ನಾನು ಹೇಳ್ತಿಲ್ಲ, ಇದು 2 ಮಾರ್ಕ್ಸಲ್ಲಿ ಕನ್ಫರ್ಮ್ ಆಗಿ ಕೇಳುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಸ್ವಲ್ಪ ಇದನ್ನು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ, ಇಲ್ಲ ಅಂತಂದರೆ ಅಗೇನ್ ಇದು ಪ್ರಾಬ್ಲಮ್ ಆಗೋವಂಥದ್ದು ನಿಮಗೆ. ಓಕೆ, ಏನೂ ಇಲ್ಲ ಇದ್ರೆ ಜಸ್ಟ್ ವ್ಯಾಲ್ಯೂಸ್ಗಳನ್ನ ಫಿಲಪ್ ಮಾಡಿ. ಮೊದಲಿಗೆ ಕ್ವಶನಲ್ಲೇ ಈ ಥರ ಬರ್ಕೊಂಬಿಡಿ, ಎಲ್ಲ ಫಿಲಪ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇವಾಗಲೇ ಹೇಳಿದ್ನಲ್ಲ ಇದನ್ನು ಒಳಗಿನ ತೆಗಿಯುವಂಥದ್ದು. ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 16 ಇದೆ. ಸೊ 15 ಅಂತಂದರೆ 25 ರೂಟ್ ಒಳಗೇ ಈ ಥರ ಬರೀಬೋದಾ? ಬೇರೆ ಕಲರಲ್ಲಿ ಬರೆಯೋಣ. ಯಾವ ಥರ ಅಂದರೆ ಈ 15ನ 25 ಇಂಟು 2 ಅಂತ ಬರೀಬಹುದು. 25 ಹೊರಗಡೆ ಬಂದರೆ ಏನಾಗ್ಬಿಡುತ್ತೆ, ಅದು 5 ಆಗುತ್ತೆ. 5 ರೂಟ್ 2 ಇಂಟು ರೂಟ್ 6
ಓಕೆ 6 ಇಂಟು 2 ಅಗೇನ್ 12 ಅಂತ ಬರಿಬೋದು. ಅಗೇನ್ 5 ಅಗೇನ್ 16 ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿ ಬರೀರಿ. ಓಕೆ ಎಷ್ಟೇ ಇರುವಂಥದ್ದು ಈಸಿ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ ಬರೀರಿ ಸ್ಟೂಡೆಂಟ್ಸ್. ಓಕೆ ಸೊ ಇದು ಅರ್ಥ ಆಯ್ತಲ್ವಾ? ಸೊ ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಏನಾಯ್ತು, ಇದು ಎ ಆಯಿತು, ಇದೇನಾಯಿತು ಪ್ಯಾರಲಲ್ ಅಂದರೆ ವೆಕ್ಟರ್ ಬಿ. ಜಸ್ಟ್ ವೆಕ್ಟರ್ ಫಾರ್ಮ್ ಕೇಳಿದ್ದಾರೆ ಅವರು. ಫೈಂಡ್ ದ ಇಕ್ವೇಷನ್ ಆಫ್ ಅ ಲೈನ್ ಅಂತ ಕೇಳಿದ್ದಾರೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಆಗಿರುತ್ತೆ. ಎ ಅಂತಂದ್ರೆ ಏನಿದೆ ಅದನ್ನ ವೆಕ್ಟರ್ ಫಾರ್ಮ್ ಮಾಡಿ ಬರ್ಕೊಂಡ್ರೆ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಇದಾಗಿದೆ ವೆಕ್ಟರ್ ಎ, ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಆಸ್ ಇಟ್ ಈಸ್ ಪೇಸ್ಟ್ ಮಾಡಿ 3i ಕ್ಯಾಪ್ 2j ಕ್ಯಾಪ್ ಮೈನಸ್ 2k ಕ್ಯಾಪ್. ಇಷ್ಟೇ ಬರೆಯೋದು ನೋಡಿ. 1 ಮಾರ್ಕ್ಸ್ ಅಲ್ಲಿ ಬರುವಂತ ಕ್ವಶನ್ ಇದು. ನೆಕ್ಸ್ಟ್ ಒನ್ ಕ್ವಶನ್, ಫೈಂಡ್ ದ ಇಕ್ವೇಶನ್ ಆಫ್ ಅ ಲೈನ್ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಎರಡು ಕೇಳಿದಾರೆ ಇಲ್ಲಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ವಿಚ್ ಪೊಸಿಷನ್ ವೆಕ್ಟರ್ ಅಂದ್ರೆ ಇದು ಕೊಟ್ಟಿದ್ದಾರೆ ಅವರು ಎ ಪಾಯಿಂಟ್. ಅಗೇನ್ ಇದಾಗಿದೆ ವೆಕ್ಟರ್ ಬಿ ಇನ್ ದ ಡೈರೆಕ್ಷನ್ ವೆಕ್ಟರ್ ಅಂತ ಹೇಳಿ. ಓಕೆ ಸೊ ಇಲ್ಲಿ ವೆಕ್ಟರ್ ಫಾರ್ಮ್ ಕೇಳಿದ್ರೆ ಫಸ್ಟ್ ವೆಕ್ಟರ್ ಇಕ್ವೇಶನ್ ನ ಬರ್ಕೊಳ್ಳೋಣ. ಏನಾಗುತ್ತೆ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಆಗಿರುತ್ತೆ. ಆಸ್ ಇಟ್ ಈಸ್ ಜಸ್ಟ್ ಪೇಸ್ಟ್ ಮಾಡಿಬಿಡೋದು. ಇಲ್ಲಿ ಎ ವೆಕ್ಟರ್ ಏನಿದೆ 2i ಕ್ಯಾಪ್ ಮೈನಸ್ j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಏನಿದೆ i ಪ್ಲಸ್ 2j ಮೈನಸ್ k ಕ್ಯಾಪ್. ಇಲ್ಲಿ ಮುಗಿತಾ ಇದು. ಇವಾಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಕಾರ್ಟೇಶಿಯನ್ ಫಾರ್ಮ್, ಕಾರ್ಟೇಶಿಯನ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ಕಾರ್ಟೇಶಿಯನ್ ಇಕ್ವೇಶನ್ ಫಾರ್ಮಲ್ ಇದೆ x ಮೈನಸ್ x1 ಡಿವೈಡ್ ಬೈ a, y ಮೈನಸ್ y1 ಡಿವೈಡ್ ಬೈ b, z ಮೈನಸ್ z1 ಡಿವೈಡ್ ಬೈ c ಆಗಿದೆ. ಓಕೆ ಸೊ ಇವೆರಡರದ್ದು ವ್ಯಾಲ್ಯೂಸ್ ನ ಫಿಲ್ಅಪ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. x ಆಸ್ ಇಟ್ ಈಸ್ x1 ಅಂತಂದ್ರೆ a ಪಾಯಿಂಟ್ ಏನಿದೆ 2 ಇದೆ, ಸೊ 2 ಬರೀತೀರಾ. ಡಿವೈಡ್ ಬೈ ಬಿ ಪಾಯಿಂಟ್ ಅಲ್ಲಿ ಫಸ್ಟ್ ಒನ್ ಏನಿದೆ 1 ಇದೆ. ಇದು ಇವನಾಗಿರ್ತಂದ್ರೆ a1 ಬರೀರಿ ಅಥವಾ a ಬರೀರಿ. ಇದು a, ಇದು b, ಇದು c, ಇದು x1 y1 z1. ಅರ್ಥ ಆಯ್ತಾ? ಓಕೆ ನೆಕ್ಸ್ಟ್ y1 ಎಷ್ಟಿದೆ -1 ಇದೆ. ಏನಿಲ್ಲ ಅಂದ್ರೆ -1 ಇರುತ್ತೆ. ಸೊ ಮೈನಸ್ ಮೈನಸ್ ಪ್ಲಸ್ 1 ಆಯಿತು. ಬಿ ಪಾಯಿಂಟು 2 ಇದೆ. ನೆಕ್ಸ್ಟ್ z ಮೈನಸ್ z1 ಎಷ್ಟಿದೆ 4 ಇದೆ. ಇಲ್ಲಿ -1 ಇದೆ. ಇದು 4 ಇಷ್ಟು ಬರೆದ್ರೆ ಕಾರ್ಟೇಶಿಯನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಈ ಕ್ವಶನ್? ಎಸ್. ನೆಕ್ಸ್ಟ್ ಒನ್ ಕ್ವಶನ್. ಓಕೆ ಕ್ವಶನ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು, ಫೈಂಡ್ ದ ಕಾರ್ಟೇಶಿಯನ್ ಇಕ್ವೇಶನ್ನೇ ಕೇಳಿದ್ದಾರೆ ಇಲ್ಲಿ. ಕಾರ್ಟೇಶಿಯನ್ ಇಕ್ವೇಶನ್ ಬರೀರಿ. ಅಗೇನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಅಂತಂದ್ರೆ ನಾವು ತೆಳಗಡೆ ಇದೆಯಲ್ಲ ಇದೇ ನಮ್ದು ಬಿ ಪಾಯಿಂಟ್ ಆಗಿರುತ್ತೆ, ಬಿ ವೆಕ್ಟರ್ ಆಗಿರುತ್ತೆ. ಓಕೆ ಕಾರ್ಟೇಶಿಯನ್ ಫಾರ್ಮ್ ಬರೀಬೇಕಂದ್ರೆ ಏನಾಗುತ್ತೆ x ಮೈನಸ್ x1 ಡಿವೈಡ್ ಬೈ a, y ಮೈನಸ್ y1 ಡಿವೈಡ್ ಬೈ b, z ಮೈನಸ್ z1 ಡಿವೈಡ್ ಬೈ c. ಇದು ಮೇಲ್ಗಡೆ ನೋಡೋದಿಲ್ಲ ನಾವು, ತೆಳಗಡೆ ಇರೋದೇ ಬಿ ಪಾಯಿಂಟ್ ಆಗಿರುತ್ತೆ. ಓಕೆ ಅಂದ್ರೆ ಇವಾಗ ಏನೇನಾಯ್ತು, x ಮೈನಸ್ x1 ಎಷ್ಟಿದೆ -2 ಮೈನಸ್ ಮೈನಸ್ ಪ್ಲಸ್ a ಎಷ್ಟಿದೆ 3 ಇದೆ. ನೆಕ್ಸ್ಟ್ y ಮೈನಸ್ y1 ಎಷ್ಟಿದೆ 4 ಇದೆ. ಅಗೇನ್ b ಎಷ್ಟು ಕೊಟ್ಟಿದ್ದಾರೆ 5 ಇದೆ. z ಮೈನಸ್ z1 ಎಷ್ಟಿದೆ -5 ಅಂದ್ರೆ ಇದಾಯ್ತು +5. ಸಿ ಎಷ್ಟಿದೆ 6 ಇದೆ. ಇಷ್ಟೇ ನೋಡಿ ಸ್ಟೂಡೆಂಟ್. ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ? ಅರ್ಥ ಆಗ್ತಾ ಇದೆನಾ? ಅರ್ಥ ಆಗ್ತಿದ್ರೆ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಸಿ ಎಷ್ಟಿದೆ 6 ಇದೆ. ಇಷ್ಟೇ ನೋಡಿ ಸ್ಟೂಡೆಂಟ್. ಇಕ್ವೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ದು ಇಲ್ಲಿ ಒಂದು ಕ್ಲಿಯರ್ ಆಯ್ತು. ಎಸ್. ಸೊ ಇವೆಲ್ಲಾನು 2 ಮಾರ್ಕ್ಸ್ ಅಲ್ಲಿ ಕೇಳುವಂಥದ್ದು, 1 ಮಾರ್ಕ್ಸ್ ಅಲ್ಲಿ ಬರುವಂಥ ಕ್ವಶನ್ಸ್ ಆಗಿದ್ದಾವೆ. ಓಕೆ ಸೊ ಯಾಕೆ ನಾನು ಡೈರೆಕ್ಟಾಗಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಅಂದರೆ ರಿಲೇಟೆಡ್ ಇಲ್ಲಿವರೆಗೆ ಏನು ಡಿಸ್ಕಷನ್ ಮಾಡಿದೆ ಕಾನ್ಸೆಪ್ಟ್ ಅದು ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ, ಅದರ ಸಲುವಾಗಿ. ಓಕೆ ನೆಕ್ಸ್ಟ್ ಒನ್ ಕ್ವಶನ್, ಅಗೇನ್ ದ ಕಾರ್ಟೇಶಿಯನ್ ಇಕ್ವೇಶನ್ ಆಫ್ ಅ ಲೈನ್ ಅಂತ ಕೇಳಿದ್ರೆ ಇವಾಗ ವೆಕ್ಟರ್ ಫಾರ್ಮುಲ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ವೆಕ್ಟರ್ ಫಾರ್ಮುಲ ಬರೀಬೇಕಂದ್ರೆ ಎ ವೆಕ್ಟರ್ ಬೇಕು, ಅಗೇನ್ ಲ್ಯಾಂಬ್ಡಾ ಬಿ ವೆಕ್ಟರ್ ಬೇಕು ನಮಗೆ. ಎ ವೆಕ್ಟರ್ ಎಲ್ಲಿರುತ್ತೆ, ಇಲ್ಲಿರುತ್ತೆ ನೋಡಿ, ಕರೆಕ್ಟಾ? ಸೊ ಇಲ್ಲಿರುತ್ತೆ ಅಂದ್ರೆ ಇದನ್ನ ಮೊದಲಿಗೆ ನಾವು ಕಾರ್ಟೇಶಿಯನ್ ಫಾರ್ಮ್ ಪ್ರಾಪರ್ ಆಗಿ ಬರ್ಕೋಬೇಕು. ಓಕೆ ಎಕ್ಸ್ ಮೈನಸ್ 5 ಸಾರಿ ಅಗೇನ್ ಇಲ್ಲಿ y ಮೈನಸ್ ಆಫ್ -4 ಬರೀಬೇಕು. ಇದು ಡಿವೈಡ್ ಬೈ 7 ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತೆ ಅದು. ನೆಕ್ಸ್ಟ್ ಇಲ್ಲಿ z -6 ಡಿವೈಡ್ ಬೈ 2 ಅದರ ಅಪೋಸಿಟ್ ಸೈನ್ ಅನ್ನು ತಗೊಳ್ಳೋದಿರುತ್ತೆ. ಇವಾಗ ಬರೀರಿ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಏನಾಗುತ್ತೆ 5i ಕ್ಯಾಪ್ ಮೈನಸ್ 4j ಕ್ಯಾಪ್, ಇಲ್ಲಿ ಮೈನಸ್ ಆಗಿರುತ್ತೆ ನೋಡಿ. ಅಗೇನ್ ಇಲ್ಲಿ ಪ್ಲಸ್ 6j ಕ್ಯಾಪ್ ಇದಾಗಿದೆ ವೆಕ್ಟರ್ ಎ, ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ತೆಳಗಡೆ ಇದೆಯಲ್ಲ ಇದೇ ನಮ್ದು ಬಿ ವೆಕ್ಟರ್ 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಇದಾಗಿದೆ ನಮ್ದು ವೆಕ್ಟರ್ ಫಾರ್ಮ್. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಎಸ್.
ಎಸ್, ಇಲ್ಲಿಂದ ನಾವು ಆಲ್ರೆಡಿ ನಾನು ಇದನ್ನ ಡಿಸ್ಕಷನ್ ಮಾಡಿದೆ. ಎಂಗಲ್ ಬಿಟ್ವೀನ್ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಹೇಳಿದ್ನಲ್ವಾ. ಸೊ ಅದೇ ಕ್ವಶನ್ ಇಲ್ಲಿ ಮತ್ತೆ ಕೇಳಿದ್ದಾರೆ. ಏನು, ಫೈಂಡ್ ದ ಎಂಗಲ್ ಬಿಟ್ವೀನ್ ದ ಪೇರ್ಸ್ ಅಂತ ಕೇಳಿದ್ದಾರೆ. ಸೊ ಏನಿದೆ ಫಾರ್ಮುಲಾ ನಮ್ದು, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಏನಿದೆ b1 ಡಾಟ್ b2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ನ ಮ್ಯಾಗ್ನಿಟ್ಯೂಡ್ ಆಫ್ b2. ಓಕೆ, ಸೊ b1 ಡಾಟ್ b2 ಅಂದ್ರೆ ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಮಾಡಿ ಬರೀತೀರಾ. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ b1, ಇಲ್ಲಿದೆ ನಮ್ದು b1, ಇದು ಇದೆ b2. ಇದನ್ನ ನೀವು ಸಾಲ್ವ್ ಮಾಡ್ಬೋದಲ್ವಾ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ನಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ವಾ. ಸೊ ಇದನ್ನೇ ತರಾನೇ ಸಾಲ್ವ್ ಮಾಡುವಂಥದ್ದಾಗಿದೆ. ಓಕೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ, ಡೆಫಿನೆಟ್ ಆಗಿ 2 ಮಾರ್ಕ್ಸದ್ದು ಎಂಗಲ್ ಬಿಟ್ವೀನ್ ಮೇಲೇ ಕ್ವಶನ್ ಬರುವಂಥದ್ದು. ಇದರ ಮೇಲೆ 2 ಕ್ವಶನ್ಸ್ ಇದೆ, ಸಾಲ್ವ್ ಮಾಡ್ತೀರಲ್ವಾ. ಸೊ ಅರ್ಥ ಆಗಿದೆ ಏನಿಲ್ಲ, ಬಸ್ಟ್ ಇವೆರಡನ್ನು ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡು ಮೇಲ್ಗಡೆ ಬರೀರಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಫಸ್ಟ್ ಬರ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಸಿ ತಳಗೆ ಬರೀತೀರ. ಇದನ್ನ ಸಿಂಪ್ಲಿಫೈ ಮಾಡಿ ಬರೆದು ಕಾಸ್ಟ್ನ ಈ ಕಡೆ ಶಿಫ್ಟ್ ಮಾಡಿಬಿಡೋದು, ಅಷ್ಟೇ ಇರುತ್ತೆ ನೋಡಿ. ಅದೇ ತರನಾಗಿ ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಅದಾದ್ಮೇಲೆ ಕಾರ್ಟೇಶಿಯನ್ ಫಾರ್ಮ್ದು ಅಗೇನ್ ಇದನ್ನು ಸ್ಟೂಡೆಂಟ್ ಸಾಲ್ವ್ ಮಾಡಿದ್ದೀನಿ ನಾನು. ಇದ್ರದ್ದು ಏನಾಗುತ್ತೆ ಇಲ್ಲಿ ಫಾರ್ಮುಲಾ ಅಂದರೆ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು a1 a2 ಪ್ಲಸ್ b1 b2 ಪ್ಲಸ್ c1 c2 ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಇದ್ರದ್ದು a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್. ಅಗೇನ್ ನೆಕ್ಸ್ಟ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್.